ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಾನಿಧಿ ಹೋಲ್ಡರ್ಸ್ಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಜಾನ್ವರಿ ಅಮೌಂಟ್ ಕ್ರೆಡಿಟ್ ಆಗಿದೆ ಗೈಸ್, ನೀವು ಚೆಕ್ ಮಾಡ್ಕೋಬಹುದು. ಸೊ ಇದ್ರ ಬಗ್ಗೆ ಇನ್ನಿಷ್ಟು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಹಾಗೆ ಇವತ್ತು ಮಾರ್ಚ್ 1ನೇ ತಾರೀಕು ತುಂಬ ಜನರು ಸೆಲ್ಫ್ ಡಿಕ್ಲರೇಷನ್ ಮಾಡಲಿಕ್ಕೆ ಹೋಗ್ತೀರಾ, ಆದರೆ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ ಅಂತ ಸಾಕಷ್ಟು ಜನರು ಕಾಮೆಂಟ್ಸ್ ಮಾಡ್ತಾ ಇದ್ರಿ. ಇದು ನಿಮ್ಗೇನಾ ಅಥವಾ ಎಲ್ಲ ಕಡೆನಾ ಹೀಗೇನಾ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಲಾಸ್ಟ್ ಡೇಟ್ ಯಾವಾಗ ಸೆಲ್ಫ್ ಡಿಕ್ಲರೇಷನ್ ಮಾಡೋದು ಕೂಡ ಅನ್ನೋದನ್ನ ಹೇಳ್ಕೊಡ್ತೀನಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್, ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕೇಳಿದ್ದೆ ಯಾರೆಲ್ಲ ಫೆಬ್ರವರಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಲಿಕ್ಕೆ ಆಗಲ್ಲ ಕಾಮೆಂಟ್ ಮಾಡಿ ತಿಳಿಸಿ ಅಂತ. ಸೊ ಸಾಕಷ್ಟು ಜನರು ಕಾಮೆಂಟ್ಸ್ ಮಾಡಿದ್ದೀರಾ, ಅಕ್ಕ ಅದರ್ ಡೀಟೇಲ್ಸ್ ಫೆಚ್ ಆಗಿರಲಿಲ್ಲ, ಅದಕ್ಕೆ ನಾವು ಫೆಬ್ರವರಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಹಾಕಲಿಕ್ಕೆ ನಮಗೆ ಆಗಿಲ್ಲ. ಹಾಗಾದರೆ ನಿಮಗೆ ದುಡ್ಡು ಬರುತ್ತಾ ಅಥವಾ ಇಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದ್ಯಾಟ್ ನಿಮಗೆ ಇದೇ ಥರ ಯೂಸ್ಫುಲ್ ವಿಡಿಯೋಸ್ ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್, ಫಸ್ಟ್ ನಾನು ಜಾನ್ವರಿ ಅಮೌಂಟ್ ಬಗ್ಗೆ ಹೇಳ್ಕೊಡ್ತೀನಿ. ಆ್ಯಕ್ಚುಲಿ ನಾನು ನಿನ್ನೆನೇ ವಿಡಿಯೋ ಮಾಡಬೇಕಾಗಿತ್ತು, ಬಿಕಾಸ್ ಫೆಬ್ರವರಿ ತಿಂಗಳು ಮುಗಿತಾ ಬಂತಲ್ವಾ. ಫೆಬ್ರವರಿ ಲಾಸ್ಟ್ ವೀಕಲ್ಲೇ ದುಡ್ಡು ಹಾಕ್ತೀವಿ ಅಂತ ಹೇಳಿದರು ಡಿಪಾರ್ಟ್ಮೆಂಟ್ ಅವರು. ಅದಕ್ಕೆ ಕಾಲ್ ಮಾಡಿ ವಿಚಾರಿಸಿದಾಗ ಅವ್ರು ಏನಪ್ಪ ಹೇಳಿದ್ದಾರೆ ಅಂದರೆ ಫೆಬ್ರವರಿ 27ಇಂದನೇ ನಾವು ರಿಲೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ 27ಇಂದ ಅಂತ ಹೇಳಿದ್ದಾರೆ, ಅಂದರೆ ಮೊನ್ನೆಯಿಂದ. ಸೊ ನೀವು ನಿಮ್ಮ ಒಂದು ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ, ಬಂದಿದೆಯಲ್ವಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ, ಸೊ ನನ್ನ ಹತ್ರ ಒಂದು 4 ಅಕೌಂಟ್ಸ್ ಇದ್ದಾವೆ, ಅಪ್ಲಿಕೇಶನ್ ನಂಬರ್ಸ್ ಇದ್ದಾವೆ. ಸೊ 4ರಲ್ಲೂ ಚೆಕ್ ಮಾಡಿದೆ, ಆದರೆ ಒಂದರಲ್ಲೂ ಕೂಡ ಅಮೌಂಟ್ ಬಂದಿಲ್ಲ. ಬಟ್ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ 27ಇಂದನೇ ನಾವು ಕ್ರೆಡಿಟ್ ಮಾಡಿದ್ದೀವಿ ಅಂತ ಹೇಳಿ. ಸೊ ನನ್ನ ಹತ್ರ ಇರೋದು ಅಕೌಂಟ್ಸನ್ನು ಬಿಟ್ಟು ಇವಾಗ ನೀವು ತುಂಬ ಜನರು ನನ್ನ ವೀಡಿಯೋಸ್ ನೋಡ್ತೀರಲ್ವಾ. ಸೊ ಯಾರಿಗಾದರೂ ಒಬ್ರಿಗಾದರೂ ಬಂದೇ ಬರುತ್ತೆ. ಸೊ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಬಂದಿದ್ರೆ ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ. ಆ್ಯಂಡ್ ಬಂದಿಲ್ಲ ಅಂತಂದ್ರೂ ಕೂಡ ವೆಯ್ಟ್ ಮಾಡಿ, ಬಿಕಾಸ್ ಫೆಬ್ರವರಿ 27ಇಂದ ರಿಲೀಸ್ ಮಾಡಿದ್ದಾರೆ ಅಂತಂದರೆ ಮಾರ್ಚ್ 1st ವೀಕ್ ಒಳಗಡೆ ಎಲ್ಲರ ಅಕೌಂಟ್ಗೆ ಬಂದು ಸೇರುತ್ತೆ. ಓಕೆನಾ. ಸೊ ಇದು ಜಾನ್ವರಿ ಅಮೌಂಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಬನ್ನಿ ಮಾರ್ಚ್ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ನೋಡೋಣ. ಸೊ ಯಾರಿಗೆಲ್ಲ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು ಅಂತಂದರೆ ಹೇಗೆ ಮಾಡೋದು ಅಂತ ಫಸ್ಟ್ ನೋಡ್ಕೊಳ್ಳಿ. ಸೇವಾ ಸಿಂಧು ಅಂತ ವೆಬ್ಸೈಟ್ನ ಓಪನ್ ಮಾಡಿಕೊಂಡು ಇಲ್ಲಿ ನಿಮ್ಮ ಯೂಸರ್ ಐ ಡಿ, ಪಾಸ್ವರ್ಡ್ ಮತ್ತು ಕ್ಯಾಪ್ಷನ್ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಹೊಸದಾಗಿದ್ದೀರಾ ಅಂತಂದರೆ ನೀವು ನ್ಯೂ ಯೂಸರ್ ರಿಜಿಸ್ಟರ್ ಹಿಯರ್ ಅಂತ ಇದೆ ಅಲ್ವಾ. ಸೊ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟು ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ ಮೊದಲು. ಓಕೆ, ನೆಕ್ಸ್ಟ್ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಆಪ್ಷನ್ ಸಿಗುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ವೀವ್ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸಾಕಷ್ಟು ಡಿಪಾರ್ಟ್ಮೆಂಟ್ಸ್ಗಳು ನೀವು ನೋಡ್ಬೋದು. ಇಲ್ಲಿ ನಮ್ಗೆ ಇವಾಗ ಯುವ ನಿಧಿದ್ ಬೇಕು. ಇಲ್ಲಿ ಸರ್ಚ್ ಅಂತ ಆಪ್ಷನಲ್ಲಿ ಜಸ್ಟ್ ನೀವು ಯುವ ಅಂತ ಸರ್ಚ್ ಮಾಡಿದರೆ ಸಾಕು, ಬಂದ್ಬಿಡುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು 3 ಇದಾವೆ. ಇವಾಗ ನಾವು ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು. ಥರ್ಡ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೀವು ನೋಡ್ಬೋದು. ಒಂದು ನಿಮಿಷ. ಫಾರ್ ದಿ ಮಂತ್ ಆಫ್ ಫೆಬ್ರವರಿ ಮಂತ್ ಈಸ್ ಸೆಲ್ಫ್ ಡಿಕ್ಲರೇಷನ್ ಆಲ್ರೆಡಿ ಕ್ಲೋಸ್ ಆಗಿದೆ. ಇಟ್ ವಿಲ್ ಬಿ ಓಪನ್ ಆನ್ 1st ಮಾರ್ಚ್ ಅಂತ ಇದೆ. ಇವತ್ತು 1st ಮಾರ್ಚ್ ಇದೆ, ಆದರೂ ಕೂಡ ಓಪನ್ ಆಗಿಲ್ಲ. ಯಾವಾಗಲೂ ನೋಡಿ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು ಅಂತಂದರೆ ಸ್ಟಾರ್ಟಿಂಗ್ 1-2 ಡೇಸ್ ಟೆಕ್ನಿಕಲ್ ಇಶ್ಯೂನೇ ಇರುತ್ತೆ. ಸೊ ಬೆಸ್ಟ್ ನೀವು ಆಫ್ಟರ್ 3 ಡೇಸ್ 5 ಡೇಸ್ ಆದಮೇಲೆ ಸೆಲ್ಫ್ ಡಿಕ್ಲರೇಷನ್ ಮಾಡಲಿಕ್ಕೆ ಟ್ರೈ ಮಾಡಿ. ಆ್ಯಂಡ್ ಇವತ್ತು ಸಂಡೇ ಇರೋದ್ರಿಂದ ಕೂಡ ಅಲ್ಲಿ ಈ ಥರ ಕ್ಲೋಸ್ ಅಂತ ಬಂದಿದ್ರು ಕೂಡ ಅವ್ರೇನು ಓಪನ್ ಮಾಡಲ್ಲ, ಅಂದರೆ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಅವರು ಸರಿಯಾಗಿ ಮಾಡೋದಿಲ್ಲ. ಸೊ ನಾಳೆ ಓಪನ್ ಆಗುತ್ತೆ, ನಾಳೆ ನೀವು ಆರಾಮಾಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಿ. ಓಕೆ, ಆ್ಯಂಡ್ ಇವಾಗ ಫೆಬ್ರವರಿ ತಿಂಗಳಲ್ಲಿ ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ ಮಾಡಲಿಕ್ಕೆ ಆಗಿಲ್ಲ ನೋಡಿ, ಸೊ ಅವ್ರದ್ದು ಆಧಾರ್ ಡೀಟೇಲ್ಸ್ ನಾಟ್ ಫೆಚಿಂಗ್ ಅಂತ ಬರ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಸೊ ಇದು ಎಲ್ರಿಗೂ ಬರ್ತಾ ಇಲ್ಲ. ಯಾರೆಲ್ಲ ಹೊಸದಾಗಿ ಅಪ್ಲಿಕೆಂಟ್ಸ್ ಇದ್ದೀರಾ ಆ್ಯಂಡ್ 180 ಡೇಸ್ ಇನ್ನು ನಿಮ್ಮದು ಕಂಪ್ಲೀಟ್ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಅಪ್ಲೈ ಮಾಡಿ. ಸೊ 180 ಡೇಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ಫಸ್ಟ್ ಅಮೌಂಟ್ ರಿಸೀವ್ ಆಗುತ್ತೆ. ಹಾಗೆ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡೋ ಏನು ಅವಶ್ಯಕತೆ ಇಲ್ಲ. ಫಸ್ಟ್ ಅಮೌಂಟ್ ರಿಸೀವ್ ಆದಮೇಲೆ ನೀವು ನೆಕ್ಸ್ಟಿಂದ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾಗತ್ತೆ. ಸೊ ನೀವು 180 ಡೇಸ್ ಕೂಡ ಕಂಪ್ಲೀಟ್ ಆಗಿಲ್ಲ, ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡ್ಲಿಕ್ಕೆ ಹೋದ್ರಿ ಅಂತಂದ್ರೆ ಅಲ್ಲಿ ನಿಮ್ಮ ಡೀಟೇಲ್ಸ್ ಆಧಾರಲ್ಲಿ ಏನಿದೆ ಅಲ್ವಾ ಅದು ಫೆಚ್ ಆಗೋದಿಲ್ಲ. ಓಕೆ, ದಿಸ್ ಇಸ್ ಫಾರ್ ನ್ಯೂ ಅಪ್ಲಿಕೆಂಟ್ಸ್ ಆ್ಯಂಡ್ ಓಲ್ಡ್ ಅಪ್ಲಿಕೆಂಟ್ಸ್ ಎಲ್ಲರೂ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದೀರಾ ಅಂತ ಭಾವಿಸ್ತೀನಿ. ಓಕೆ, ಈ ಪ್ರಾಬ್ಲಮ್ ಯಾರೆಲ್ಲ ಅಂದರೆ ಸೆಲ್ಫ್ ಡಿಕ್ಲರೇಷನ್ ಆಧಾರ್ ಫೆಚ್ ಯಾರಿಗೆಲ್ಲ ಆಗಿದೆ ಅಂದರೆ ನ್ಯೂ ಅಪ್ಲಿಕೆಂಟ್ಸ್ಗೆ ಮಾತ್ರ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ. ಸೊ ಇವಾಗ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಸಾಕಷ್ಟು ಜನರು ಆಧಾರ್ ಡೀಟೇಲ್ಸ್ ಫೆಚ್ ಆಗಿಲ್ಲ, ಅದಕ್ಕೆ ನಮಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಕಾಮನ್ ಕ್ವಶನ್ ಕೇಳ್ತಾ ಇದ್ರಿ. ನೀವು ನ್ಯೂ ಅಪ್ಲಿಕೆಂಟ್ಸ್ ಇದ್ದೀರಾ, 180 ಡೇಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ನಿಮ್ಮದು, ಅದಕ್ಕಾಗಿ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಹಾಕಲಿಕ್ಕೆ ಆಗೋದಿಲ್ಲ. ಓಕೆ, ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ಟಿಲ್ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳಬಹುದು. ಬಾಯ್ ಬಾಯ್.